SC ST ಸತ್ತೋದ್ರೆ ಇಷ್ಟಾಗ್ಲ ಜಾಗ ಇಲ್ವಲ್ಲಪ್ಪ ಅಂತ ಕನಸುಗಳನ್ನ ಇಟ್ಕೊಂಡು ನನ್ನ ತಾಯಿಗೆ ಬಂದಿದ್ದಾರೆ. ಅಪ್ಪ ನಮಗೊಂದಿಷ್ಟು ನ್ಯಾಯ ಮಾಡಿ, ನಮಗೆ ಚನ್ನಪಟ್ಟಣ. ಬಂಧುಗಳೇ, ಭಾರತ ದೇಶದ ಸಂವಿಧಾನಾತ್ಮಕವಾಗಿ ನೆಲ ಜಲ ನಮ್ಮ ಹಕ್ಕು. ಸಂವಿಧಾನದ ವಿಚಾರದಲ್ಲಿ ಈ ನೆಲ ನಮ್ಮದು, ಆ ಜಾಗ ನಮ್ಮದು. ನಾನು 7ನೇ ಕ್ಲಾಸ್ ಹುಡುಗ ಇದ್ದಾಗ ನಮ್ಮ ಅಪ್ಪನ ಜೊತೆಯಲ್ಲಿ ಪಟ್ಲಿಯಿಂದ ದೇವರಸಳಿಗೆ ಹೆಣ ಮಣ್ಣು ಮಾಡಕ್ಕೆ ಬಂದಿದೆ. ನಮ್ಮ ತಾತಿರ ಹೃದಯಗಳಿವೆ, ನಮ್ಮ ಮುತ್ತಾತಿರ ಹೃದಯಗಳಿವೆ, ನಮ್ಮ ಅಜ್ಜಿಯವರ ಹೃದಯಗಳಿವೆ. ಹಾಗಾಗಿ 2005ನಲ್ಲಿ 60 ಗ್ರಾಮಗಳಿಗೆ ಸ್ಮಶಾನ ಆಯಿತು. ಆ ವಿಚಾರದಲ್ಲಿ ದೇವರಸಳ್ಳಿ ಕೂಡ ಒಂದು ನಂಬರ್ ಸೇರಿಕೊಂಡಿತ್ತು. ಆದರೆ ಮಧ್ಯವರ್ತಿಗಳ ಕೈವಾಡದಿಂದ ಈ ಒಂದು ಏನು ಸರ್ಕಾರಿ ಗೋಮಾಳ ಇತ್ತು ಅದು ಬದಲಾವಣೆಯಾಗಿ ಹೊಸ ನಂಬರ್ ಆಗಿ ಮಾರಾಟ ಆಗಿದೆ. ಹಾಗಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ RI ಮತ್ತು VL ರಿಪೋರ್ಟ್ ಮಾಡಿ ಏನು ನಮಗೆ ಅಸೂರೆನ್ಸ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಈ ದಿನ ನಮ್ಮ ಟಿಪ್ಪಣಿ ಹಾಕಿ ಅಂತ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇವತ್ತು ಟಿಪ್ಪಣಿ ಹಾಕಿ ಸರ್ಕಾರಕ್ಕೆ ಕಳಿಸ್ತಾರೆ. ಏನು ಅನಧಿಕೃತವಾಗಿ ಇದಾಗಿದೆ, ಏನು ಸ್ಕೆಚ್ ಆಗಿದೆ, ಆ ಸ್ಕೆಚ್ಚನ್ನು ವಜಾ ಮಾಡಿ ಆ ಸ್ಕೆಚ್ಚನ್ನು ಹಿಂದಕ್ಕೆ ಕಳಿಸಿ ಆ ಗೋಮಾಳಕ್ಕೆ ವರ್ಗಾವಣೆ ಮಾಡಿ, ನಾವೇನು ನಮ್ಮ ಮುತ್ತಾತಿರು ತಾತಿರದೇನು ಹೆಣ ಹಾಕಿದ್ವಿ ಆ ಜಾಗವನ್ನು ಸ್ಮಶಾನ ಅಂತ ಹೇಳಿ ಟಿಪ್ಪಣಿ ಮಾಡಿ ಕಡಿತವನ್ನು ಫೈಲ್ ಮಾಡಿ ನಮ್ಗೆ ಕೊಡಲಿಕ್ಕೆ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳೆಲ್ಲರೂ ಮುಖಂಡರು ಬಂದಿದ್ದೀವಿ, ಹಲವಾರು ಮುಖಂಡರುಗಳು, ಗ್ರಾಮದ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವು ಕಾರ್ಯಕ್ರಮವನ್ನು ಮಾಡಿಸ್ತಿದ್ದೀವಿ. ಈ ದಿನ ಏನಾದರೂ ನಮಗೆ ಟಿಪ್ಪಣಿ ಕೊಡಲಿಲ್ಲ ಅಂತಂದರೆ ಜಿಲ್ಲಾಧಿಕಾರಿಯವರ ಮೇಲೇ ಜಿಲ್ಲಾಧಿಕಾರಿಯವರನ್ನು ಒಂದು ತಪ್ಪು ಸಂದೇಶವನ್ನು ಕೊಡ್ತಾರೆ. ಪರಿಶಿಷ್ಟ ಜಾತಿಯವರು ಎಲ್ಲ ಒಂದೇ ಗ್ರಾಮದಲ್ಲಿ ಒಂದೇ ಸ್ಮಶಾನದಲ್ಲಿ ಮಾಡ್ಕೊಳ್ಳಿ ಅಂತ. ಜಿಲ್ಲಾಧಿಕಾರಿಗೇನಾದ್ರು ನಾಚಿಕೆ ಇದ್ದರೆ, ಅವನು ನಾನು IAS ಅಂತ ಓದ್ಕೊಂಡಿದ್ರೆ, ಜಿಲ್ಲಾಧಿಕಾರಿಗೇನಾದ್ರು ಸಾಮರ್ಥ್ಯ ಇದ್ದರೆ ಆ ಗ್ರಾಮಕ್ಕೆ ಬಂದು ಈಗಾಗಿರುವಂಥ ಅನ್ಯಾಯವನ್ನು ಸರಿಪಡಿಸಿ ಆ ಒಂದು ಏನು ಪೋಡಿಯನ್ನು ರದ್ದು ಮಾಡಿ ಗೋಮಾಳವನ್ನು ಸರ್ಕಾರಕ್ಕೆ ವಾಪಸ್ ತಗೊಂಡು ನಮಗೇನಾದರೂ ನಮಗೆ ಪಾಣಿಯಲ್ಲಿ ಕಲಂ ನಂಬರ್ 9, 9ರಲ್ಲಿ ನಮೂದು ಮಾಡಿಲ್ಲ ಅಂದರೆ ಜಿಲ್ಲಾಧಿಕಾರಿ ಮೇಲೆ ನಾಗರಿಕ ಕಾಯ್ದೆ 1957 ಹಾಗೂ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ 1989 ತಿದ್ದುಪಡಿ 2016 ಸೆಕ್ಷನ್ 4 ಪ್ರಕಾರ ಈಗಾಗಲೇ ನಾವು ಪ್ರಯತ್ನವನ್ನು ಮಾಡ್ತೀವಿ. FIR ದಾಖಲೆ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಚಳುವಳಿಗಾರರು ಒಂದು ಹೇಳಿದ್ರೆ, ಒಂದು ಅಡ್ವರ್ಸ್ ಪೊಸಿಷನ್ ಆಕ್ಟ್ 1963 ರೂಲ್ 12 ಏನು ಹೇಳುತ್ತೆ ಅಂದರೆ, ಒಂದು ಸರ್ಕಾರಿ ಜಾಗದಲ್ಲಿ 12 ವರ್ಷಗಳ ಅನುಭವ ಇದ್ದರೆ ಆ ಜಾಗವನ್ನು ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಅಡ್ವರ್ಸ್ ಪೊಸಿಷನ್ ಆಕ್ಟ್ 1963 ಹೇಳುತ್ತೆ. ಆ ಆಕ್ಟ್ ಪ್ರಕಾರ ಕೂಡ ಈಗಾಗಲೇ ಸರ್ಕಾರಕ್ಕೆ ಮೆಮೊರಂಡಮ್ ಹೋಗಿದೆ. ಆ ಪ್ರಕಾರ ಆದರೂ ಕೂಡ ಆ ಸ್ಮಶಾನ ನಮಗೆ ಸೇರಿದ್ದು, ಆ ಹಿಡುವಳಿ ಜಾಗ ಅಲ್ಲ ಅಂತ ನಾವು ಈ ಮೂಲಕ ಆಗ್ರಹ ಪಡಿಸ್ತೀವಿ. ತಹಸೀಲ್ದಾರು ಅವರು ಪೊಲೀಸ್ ಇಲಾಖೆ ಬಂದಂಥ ಒಬ್ಬ ವ್ಯಕ್ತಿ. ತಹಸೀಲ್ದಾರ್ ನಮ್ಮ ಗ್ರಾಮಕ್ಕೆ ಬಂದಿದ್ದರು, ನಮ್ಮ ಗ್ರಾಮಕ್ಕೆ ಬಂದು ಮಾಡಿಕೊಡ್ತೀವಿ ಅಂತ ಹೇಳಿಕೆ ಪ್ರಯತ್ನ ಮಾಡಿದ್ರು. ಅವ್ರು ಮಾಡಲ್ಲ. ಯಾಕಂದರೆ ತಹಸೀಲ್ದಾರ್ಗೆ ಅಧಿಕಾರ, ಪೋಡಿಯನ್ನು ರದ್ದು ಮಾಡುವ ಅಧಿಕಾರ ತಹಸೀಲ್ದಾರ್ಗಿಲ್ಲ. ಇವರು ಜಿಲ್ಲಾಧಿಕಾರಿಗೆ ಬರಬೇಕು, DDLRಗೆ ಬರಬೇಕು. DDLR ಮತ್ತು ಜಿಲ್ಲಾಡಳಿತ ಬಂದು ಉತ್ತರ ಕೊಟ್ಟಾಗ, ಅದು ಉಪವಿಭಾಗಕ್ಕೆ ಉತ್ತರ ಕೊಟ್ಟಾಗ ಈ ಕೆಲಸ ಆಗುತ್ತೆ. ಹೋರಾಟಕ್ಕಿಂತ ಬಾಬಾ ಸಾಹೇಬ್ ಮಾಡಿಕೊಟ್ಟಿರುವಂಥ ಪೆನ್ನು ಪೇಪರನ್ನು ಬಳಸಿ ಜಿಲ್ಲಾಧಿಕಾರಿಯವ್ರ ಮೇಲೇ ಹೇಳಿದ್ನಲ್ಲ, ನಾಗರಿಕ ಕಾಯ್ದೆ 1957 ಸೆಕ್ಷನ್ 17, ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ 89 ತಿದ್ದುಪಡಿ 2016 ಸೆಕ್ಷನ್ 4 ಪ್ರಕಾರ ಅವ್ರ ವಿರುದ್ಧನೇ ನಾವು ಕೋರ್ಟ್ನಲ್ಲಿ ದಾವೆಯನ್ನು ಹೂಡ್ತೀವಿ. ಆ ದಾವೆಗೆ ಮುಂದಾಗ್ತೀವಿ. ಪ್ರತಿಯೊಬ್ಬರು ಕೂಡ ಅವರವರೇ ಹಕ್ಕನ್ನು ಪ್ರತಿಪಾದಿಸಿ ಹೈಕೋರ್ಟು, ಸುಪ್ರೀಂ ಕೋರ್ಟ್ಗಾದರೂ ಮನವಿಯನ್ನು ಸಲ್ಲಿಸ್ತೀವಿ ನಾವು. ನನ್ನ ಹೆಸರು ಗೋವಿಂದರಾಜ್ ಅಂತ, ನಾನು ಪಕ್ಕದೂರನು, ಈ ನಿಕಟ ಊರಿಗೆ ಹತ್ತಿರ ಇರೋನು ಗೋವಿಂದರಾಜ್ ಅಂತ, ಜೀವಿಕಾ ಸಂಘಟನೆ.